ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಬಂದು ಗುರುವಾರದ್ದು ಮತ್ತು ಶುಕ್ರವಾರದ್ದು ಬ್ಲಾಗ್ ಆಗಿರುತ್ತೆ. ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಯಾವುದೋ ಅಂಗಡಿನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನನ್ನ ಸಿಸ್ಟರು ವಾಷಿಂಗ್ ಮಿಷಿನ್ನ ಬೈ ಮಾಡಬೇಕು ಅಂತ ನೋಡೋಕ್ಕೆ ನಮ್ಮನ್ನ ಕರೆದಿದ್ಲು. ಸೊ ಅದಕ್ಕೆ ನಾವು ಕೂಡ ವಾಷಿಂಗ್ ಮಿಷಿನ್ನ ನೋಡೋಕ್ಕೆ ಅಂತ ಹೋಗಿದ್ವಿ. ನಮ್ಮ ಮನೆ ಹತ್ತಿರದಲ್ಲಿರೋ ಶೋರೂಮ್ಗೆ ಕೂಡ ಹೋಗಿದ್ವಿ. ಅವಳು ಸ್ವಲ್ಪ ದೂರ ಇದ್ಲು. ಸೊ ಅವಳು ಬರೋ ಅಷ್ಟರಲ್ಲಿ ನಾವೊಂದು ಬ್ರ್ಯಾಂಡ್ನ ಕೂಡ ಸೆಲೆಕ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ಅವಳು ಬಂದ ಮೇಲೆ ಅವಳಿಗೆ ಬೇರೆ ಬ್ರ್ಯಾಂಡ್ ಇಷ್ಟ ಆಯಿತು ಅಂತ ಅವಳು ನಾವು ನೋಡಿದ ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡ್ನ ಪರ್ಚೇಸ್ ಮಾಡಿದ್ವಿ. ಅವತ್ತೇ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದೆ. ಒಂದೊಂದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಸೊ ಎಲ್ಲ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಂಡು ಒಂದು ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿದ್ವಿ. ಅದು ಹೈಯರ್ ಬ್ರ್ಯಾಂಡ್ ಅಂತ. ಅದನ್ನು ಕೂಡ ತಗೊಂಡ್ವಿ. ನನ್ನ ಮಗ ನೋಡಿ ಹೇಗೆ ಆಟ ಆಡ್ತಿದ್ದ ಅಂತ ಎಲ್ಲ ತೊಗೊಂಡು ಮನೆಗೆ ಕೂಡ ಹೊರಟೆ. ಮನೆಗೆ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ನೈಟೇನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ವೈಕುಂಠ ಏಕಾದಶಿ ಇರೋದ್ರಿಂದ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಸ್ವಲ್ಪ ನೈಟೇನೆ ಎಲ್ಲನೂ ಪೂರ್ತಿ ಕ್ಲೀನಿಂಗ್ ಮಾಡಿಕೊಂಡು ಮಲ್ಕೊಳ್ಳೋಕ್ಕೆ ಹೊರಟೆ. ನನ್ನ ಮಗ ಆಲ್ರೆಡಿ ಮಲ್ಕೊಳ್ಳೋಕ್ಕೆ ಹೋಗಿದ್ದ. ನೋಡಿ, ಗುಡ್ ನೈಟ್ ಕಿಶನ್, ಗುಡ್ ನೈಟ್ ಬೇಬಿ, ಗುಡ್ ನೈಟ್. ಈಗ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೆ. ಅಡುಗೆ ಕೆಲಸ ಸ್ವಲ್ಪ ಇತ್ತಲ್ಲ, ಪೂಜೆನೂ ಕೂಡ ಮಾಡ್ಕೋಬೇಕಾಗಿತ್ತು. ಪೂಜೆಗೆ ಅಂತ ಒಂದು ಸ್ವೀಟ್ನ ಕೂಡ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಅಂತ ಅಂದ್ಕೊಂಡಿದ್ದೆ. ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆನೆ ತಂದು ನಾನು ಸಬ್ಬಕ್ಕಿ ಕಸ್ಟರ್ಡ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಎಲ್ಲ ಸಬ್ಬಕ್ಕಿ ಪಾಯಸನ ಮಾಡ್ಕೋತಾರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಇವತ್ತು ಸಬ್ಬಕ್ಕಿ ಕಸ್ಟರ್ಡ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು, ನೈವೇದ್ಯಕ್ಕಲ್ವ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದ್ಸಲ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು 100 ಗ್ರಾಮ್ಸ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಅದು ಚಟಪಟ ಅಂತ ಸಿಡಿಬೇಕು, ಆವಾಗ ಬೇಗ ಬೇಯುತ್ತೆ. ತುಂಬ ಟೈಮ್ ಇತ್ತು ಅಂದರೆ ನಾವು ಸ್ವಲ್ಪ ಹುರಿದು ನೆನೆಸ್ಬೋದು ಹಾಲಲ್ಲಿ, ಆವಾಗೂ ಕೂಡ ಅದು ನೆಂದು ಚೆನ್ನಾಗಿರುತ್ತೆ. ಬಟ್ ರಾತ್ರಿಯೇ ನಾನೇನು ಪ್ರಿಪೇರ್ ಆಗಿರಲಿಲ್ಲ ಅಲ್ಲ, ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ. ಬೇಕಾದರೆ ನೀವು ನಾರ್ಮಲಾಗಿ ಕೂಡ ಬೇಯಿಸ್ಕೋಬೋದು. ಹಾಗೆ ನಾನು ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತಲ್ಲ. ಈ ಸಬ್ಬಕ್ಕಿ ಕಸ್ಟರ್ಡ್ಗೆ ನಾವು ಡ್ರೈ ಫ್ರೂಟ್ಸ್ನ ಯಾವಾಗ ಸಬ್ಬಕ್ಕಿ ಜೊತೆನೇ ಹಾಕಬೇಕು, ಅದು ಚೆನ್ನಾಗಿ ಬೆಂದು ಫ್ಲೇವರ್ ಎಲ್ಲ ನೀಟಾಗಿ ಬಿಡುತ್ತೆ ಡ್ರೈ ಫ್ರೂಟ್ಸ್ದು. ಸೊ ಅದಕ್ಕೆ ನಾನು ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ, ಬಾದಾಮಿನ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿನ ಚೆನ್ನಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ. ಆಲ್ರೆಡಿ ಚೆನ್ನಾಗಿ ಬೆಂದಿತ್ತು. ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಳ್ಳಕ್ಕೆ ಬಿಟ್ಟಿದ್ದೀನಿ. ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೋಬೇಕು. ನಾವಿವಾಗ 1 ಗ್ಲಾಸಷ್ಟು ಇದನ್ನು ತೊಗೊಂಡಿದ್ದೀವಿ ಅಂತ ಒಂದು 2-2.5 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನು. ಹಾಲನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಹಸಿ ಹಾಲನ್ನ ತೊಗೊಂಡಿದ್ದೀನಿ, ಅದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಹಾಲನ್ನ ತೊಗೊಂಡು ಮಿಕ್ಸ್ ಮಾಡಿಕೊಂಡು, ಹಾಲು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ನಾನು 1 ಗ್ಲಾಸ್ಗೆ 1 ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ಮತ್ತು ಹಾಲನ್ನ ಹಾಕ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಇದು ಎಲ್ಲೂ ಕೈ ಬಿಡಬಾರ್ದು, ಜಾಸ್ತಿ ಕೈ ಬಿಡಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಆನ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಆನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಅದು ರೆಡಿಯಾಗಿರುತ್ತೆ. ನೈವೇದ್ಯಕ್ಕಲ್ವ, ನಾನು ಅದಕ್ಕೆ ಇವಾಗ ಅದನ್ನು ಪೂಜೆಯನ್ನು ಮುಗಿಸ್ಕೊಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸನ ಕೂಡ ಮಾಡ್ಕೊಳ್ಳೋಣ. ಇನ್ನು ಟಿಫನ್ಗೆ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಪೂಜೆಯನ್ನು ಫಸ್ಟ್ ಮುಗಿಸ್ಕೊಂಡು ಆದಮೇಲೆ ನಾನು ಬೇಕಿದ್ದ ಕೆಲಸನ ಮಾಡ್ಕೊಳ್ಳೋಣ ಅಂತ ದೇವ್ರ ನೈವೇದ್ಯಕ್ಕೆ ಒಂದು ಬಟ್ಲಿಗೆ ಹಾಕ್ಕೊಂಡು ನೈವೇದ್ಯಕ್ಕೆ ತೊಗೊಂಡು ಹೋದೆ. ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು, ಒಬ್ಬರು ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದು ಪೂಜೆ ಮುಗಿಸ್ಕೊಂಡು ಪೂರ್ತಿ ದಿನ ಉಪವಾಸ ಇರ್ತಾರೆ. ಬಟ್ ಆದರೆ ನಮ್ಮ ಮನೇಲಿ ಆ ಥರ ಪದ್ಧತಿ ಏನೂ ಇಲ್ಲ. ನಾನು ಸಿಂಪಲ್ಲಾಗಿ ಮನೇಲಿ ಹೇಗೆ ಪೂಜೆ ಮಾಡ್ಕೋತೀನೋ ಹಾಗೇ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ ಅಷ್ಟೇ. ನಾವು ಯಾವುದೇ ಥರ ಉಪವಾಸ ಆ ಥರ ಎಲ್ಲ ಏನೂ ಮಾಡಲ್ಲ.
ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬರ್ತೀವಿ ಅಷ್ಟೇ. ಸಂಜೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಟಿಫನ್ಗೆ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲನೂ ಕೂಡ ಹಚ್ಕೊಂಡಿದ್ದೆ. ಇವತ್ತು ಏನಪ್ಪ ಟಿಫನ್ನು ಅಂತ ಅಂದರೆ, ನಾನಿವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ವಾಂಗಿ ಬಾತ್ನ ತೋರಿಸ್ತಾ ಇದ್ದೀನಿ. ಈ ಮದುವೆ ಮನೆಯಲ್ಲಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಈ ಥರ ಪ್ರಸಾದನ ಕೊಡ್ತಾರೆ. ಸಿಂಪಲ್ಲಾಗಿ ಬೇಗನೂ ಕೂಡ ಆಗುತ್ತೆ. ಇದು ಒಬ್ಬೊಬ್ಬರು ಗೊಜ್ಜು ಮಾಡ್ಕೋತಾರೆ, ಇದು ಕುಕ್ಕರಲ್ಲಿ ಬಾತ್ ಥರ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಈಸಿಯಾಗಿ ಆಗಲಿ ಅಂತ ಇವತ್ತು ಈ ಥರ ಮಾಡ್ಕೋತಾ ಇದ್ದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಪಲಾವ್ ಸ್ಪೈಸಸ್ನ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ಸು, ಕಸ್ತೂರಿ ಮೇಥಿ, ಸೋಂಪು ಮತ್ತು ಪಲಾವ್ ಎಲೆ ಇಂಥ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಎಲ್ಲರ ಮನೆ ಏನು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಏನೂ ಬೇಕಾಗಿಲ್ಲ. ಸಿಂಪಲ್ಲಾಗಿ ನಾವು ಯಾವುದೇ ಟಿಫನ್ಗೆ ಕೂಡ ಇದನ್ನು ಬೇಗನೆ ಮಾಡ್ಕೊಳ್ಬೋದು, ಎಲ್ಲ ಐಟಮ್ ಕೂಡ ಇದ್ದರೆ. ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಇನ್ನೊಂದು ಥರನೂ ಇದೆ ಇದರಲ್ಲಿ. ನಾನಿವತ್ತು ಫಸ್ಟ್ ಇದು ಒಂಥರ ತೋರಿಸ್ತಾ ಇದ್ದೀನಿ. ಇನ್ನೊಂದು ಥರನೂ ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ಯಾವಾಗಾದರೂ ರೆಸಿಪಿಲಿ ಕೂಡ ಶೇರ್ ಮಾಡ್ಕೋತೀನಿ. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಒಂದು 3ರಿಂದ 4 ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಮಸಾಲೆ ಹಾಕಲ್ಲ ಅನ್ನೋದ್ರಿಂದ ಬರೀ ಟೊಮೆಟೊ, ಸ್ವಲ್ಪ ಹುಳಿ ಅಂಶ ಬೇಕು ವಾಂಗಿಬಾತ್ಗೆ. ಹುಳಿ ಅಂಶ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ನಾನಿವಾಗ ಅದಕ್ಕೆ ಬಿಳಿ ಬದನೆಕಾಯಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೂ ಸ್ವಲ್ಪ ಅರ್ಧಂಬರ್ಧ ಬದನೆಕಾಯಿ ಚೆನ್ನಾಗಿ ಇದರಲ್ಲೇ ಫ್ರೈ ಆಗಬೇಕು. ಹಾಗೆಯೇ ಫ್ರೈ ಆಗುವಾಗೇ ಒಂದು ಸ್ವಲ್ಪ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಎಲ್ಲ ಥರದ ಸ್ಪೈಸಸ್ ಪೌಡರ್ನ ಹಾಕ್ಕೋಬೇಕು. ನಾನಿವತ್ತು ಇದರಲ್ಲಿ MTR ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ಕೊತಾ ಇರೋದು. ಅದಕ್ಕೆ ನಾನಿವಾಗ ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್, ನಿಮಗೆ ಖಾರಕ್ಕೆ ಮಸಾಲೆಗೆ ಎಷ್ಟೆಷ್ಟು ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡ್ಕೋತಾ ಇರೋದು. ಅದಕ್ಕೆ ನಾನು ಈ ಥರ ಮಸಾಲೆನೇ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಮಸಾಲೆ ರಿಕ್ವೈರ್ಡ್ ಇದೆಯೋ ಅಷ್ಟನ್ನು ಹಾಕ್ಕೊಳ್ಳಿ. ಅದೆಲ್ಲ ಆದಮೇಲೆ ನಾನು ಬಟಾಣಿನೂ ಕೂಡ ಸೈಡಲ್ಲಿ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಆನ್ ಮಾಡಿಕೊಂಡೆ. ಹಾಗೆ ಇದಕ್ಕೆ ಎಷ್ಟು ನೀರು ಬೇಕು, 1 ಲೋಟ ಅಕ್ಕಿಗೆ 1.25 ಲೋಟ ಅಷ್ಟು ನೀರನ್ನ ನಾನು ಹಾಕ್ಕೋತೀನಿ ಯಾವಾಗಲೂ ಅಷ್ಟೇ. ಹಾಗೆ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಮಳ್ಳಿದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣ ಕೂಡ ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ಅನ್ನನ ಹುಡಿಯಾಗಿ ಮಾಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಕುದೀತಾ ಇರುವಾಗ ಚೆನ್ನಾಗಿ ಒಂದ್ಸಲ ಕೈ ಆಡಿಸಿ ಕುಕ್ಕರ್ನ ಮುಚ್ಚಿ ಒಂದೇ ವಿಷಿಲ್ ಕೂಗ್ಸಿದ್ರೆ ಸಾಕು. ವಾಂಗಿಬಾತ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಈ ಥರ ಮಾಡ್ಕೋಬೋದು. ಬೆಳಗ್ಗೆ ಹೆಂಗಸರಿಗೆ ಟೈಮೇ ಇರೋದಿಲ್ಲ ಯಾವುದೇ ರೀತಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅನ್ನುವಾಗ ಕ್ವಿಕ್ಕಾಗಿ ಈ ರೆಸಿಪಿನ ಒಂದ್ಸಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟು ಇರುತ್ತೆ. ಹಾಗೆ ನಾನು ನೈವೇದ್ಯಕ್ಕೆ ಪಾಯಸ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ವಾಂಗಿಬಾತ್ನ ಟಿಫನ್ಗೆ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇನ್ನು ನನ್ನ ಬೆಳಗಿನ ಟಿಫನ್. ಹೌದಾ, ಚೆನ್ನಾಗಿಲ್ವಾ? ನಿಜ ಹೇಳಿ, ಎತ್ತಿ ವಾಪಸ್ ಕೊಡ್ತಾವ ಪಾಯಸನ. ಆಯಿತು, ಯಾವಾಗ ತಿಂತೀರಾ? ನೀವು ತಿನ್ನಲ್ಲ, ನನಗೆ ಗೊತ್ತು ನೀವು ತಿನ್ನಲ್ಲ. ಕರೆಕ್ಟಾಗಿ ಹೇಳ್ಬೇಕು. ಮನೆಯವ್ರಿಗೆ ಸ್ವೀಟ್ ಅಂದರೆ ಅಷ್ಟಕ್ಕಷ್ಟೇ, ಅವರು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಸ್ವೀಟ್ನ ಕೊಟ್ಟಿದ್ಯಾ ಬೆಳಗ್ಗೆ ಅಂತ ಹೇಳ್ತಾಯಿದ್ರು. ಅದಕ್ಕೇ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಮಾಡಿದ್ದೆ ಅದನ್ನು, ಅದಕ್ಕೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಅವ್ರ ವೀಡಿಯೋಗೆ ನಿಜ ಹೇಳಬೇಕಾ ಸುಳ್ಳು ಹೇಳಬೇಕಾ ಅಂತ ಕೇಳ್ತಾಯಿದ್ರು. ಕೊನೆಗೂ ಅವರು ತಿಂದರು ಸ್ವೀಟ್ನ. ಕೊನೆಯಲ್ಲಿ ಟಿಫನ್ ಆದಮೇಲೆ ತಿಂದರು. ವಾಂಗಿಬಾತನ್ನ ಟೇಸ್ಟ್ ಮಾಡಿ ಕೂಡ ಹೇಳಿದ್ರು ಚೆನ್ನಾಗಿದೆ ಅಂತ. ಚೆನ್ನಾಗಿತ್ತು ವಾಂಗಿಬಾತು.
ಸೊ ಎಲ್ಲ ಮನೇಲಿ ಕೆಲಸ ಮುಗಿಸ್ಕೊಂಡು ಅಂಗಡಿಗೆ ಕೂಡ ಬಂದೆ. ಶಾಪಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಇವತ್ತು ಸ್ವಲ್ಪ ಪೂಜೆ ಮಾಡ್ಕೋಬೇಕಾಗಿತ್ತಲ್ಲ, ಎವ್ರಿ ಶುಕ್ರವಾರ ಹೊತ್ತು ಮಾಡ್ಕೋತೀನಿ, ಆದರೆ ಇವತ್ತು ವೈಕುಂಠ ಏಕಾದಶಿ ಇತ್ತಲ್ವ, ಅದಕ್ಕೆ ಸ್ವಲ್ಪ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ಕೊಳ್ಳೋಣ ಅಂತ ಪೂಜೆನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆನೂ ಮುಗಿಸ್ಕೊಂಡು ಶಾಪಲ್ಲಿ ತುಂಬ ಕೆಲಸ ಕೂಡ ಇದೆ. ಸಂಕ್ರಾಂತಿ ಹಬ್ಬಕ್ಕೆ ಇನ್ನು ಜಾಸ್ತಿ ದಿವಸ ಇಲ್ಲ, ಹಾಗಾಗಿ ಕೆಲಸನೂ ತುಂಬ ಇದೆ, ಕೆಲಸನೂ ತುಂಬ ಮಾಡ್ಕೋಬೇಕು. ಹಾಗೆ ಒಂದು ಡಿಸೈನ್ ಕೂಡ ಹಾಕಿದ್ದೆ ಮಿಷಿನ್ಗೆ, ಅದು ಕೂಡ ಆಗಿತ್ತು. ನೆಕ್ಸ್ಟ್ ಪೀಸ್ನ ಕೂಡ ಹಾಕಬೇಕು. ನಿನ್ನೆ ಒಂದಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿದ್ರು, ಅದನ್ನು ಕೂಡ ವಿಡಿಯೋನ ಶೂಟ್ ಮಾಡಿಕೊಂಡೆ. ಈ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಇದು ಮಿನಿ ಬ್ಲಾಗ್ ಆಗಿರೋದ್ರಿಂದ ನಾನು ಡೈಲಿ ರೋಟೀನ್ನ ಶೇರ್ ಮಾಡ್ತಾ ಇರೋದು ಈ ಬ್ಲಾಗಲ್ಲಿ. ನಾನು ಯಾವುದೇ ಥರ ಡಿಸೈನ್ಸ್ನ ಇದರಲ್ಲಿ ತೋರ್ಸೋಕ್ಕೆ ಹೋಗಲ್ಲ, ಅದನ್ನೇ ಒಂದು ವಿಡಿಯೋ ಥರ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅದಕ್ಕೇ ಶೂಟ್ ಮಾಡ್ಕೊಂಡಿದ್ದು. ಸೊ ಟೈಮ್ ಇತ್ತಲ್ಲ, ಸ್ವಲ್ಪ ಶೂಟ್ ಮಾಡಿಕೊಂಡ್ರೆ ಅಷ್ಟು ಕಸ್ಟಮರ್ ಬಂದುಬಿಡ್ತಾರೆ ಇಸ್ಕೊಂಡು ಹೋಗೋಕ್ಕೆ. ಅವ್ರು ಬರೋಷ್ಟರಲ್ಲಿ ನಾನು ಶೂಟ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೆ ಶೂಟ್ ಮಾಡಿಕೊಂಡೆ. ಶೂಟ್ ಮಾಡ್ಕೊಂಡು ಆದಮೇಲೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಒಬ್ಬರು ಕಸ್ಟಮರ್ ಬಂದರು ಬ್ಲೌಸ್ ಇಸ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವ್ರ ಹತ್ರನೂ ಕೂಡ ಮಾತಾಡಿಕೊಂಡು ಅವ್ರನ್ನ ಬ್ಲೌಸ್ನ ಕೂಡ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ದೆ. ಅವರು ಹೋದ್ಮೇಲೆ ನಾನು ಈಗ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಯಾವಾಗಲೂ ಅಷ್ಟೇ ಲೈನಿಂಗ್ನ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಐರನ್ನ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳೋದು. ಯಾವುದೇ ರೀತಿ ಮುಂಚೆ ಹಾಗೆ ಕಟ್ಟಿಂಗ್ನ ಮಾಡ್ಕೊಳ್ಳಲ್ಲ. ಅದೇ ರೀತಿ ಇವತ್ತು ಫಸ್ಟ್ ಒಂದೆರಡು ಬ್ಲೌಸ್ನ ಕಟ್ಟಿಂಗ್ ಮಾಡಿಬಿಡ್ತೀನಿ. ಒಂದಷ್ಟು ಬ್ಲೌಸ್ನ ಕಟ್ಟಿಂಗ್ ಮಾಡಿಟ್ರೆ ನಮ್ಮಮ್ಮ ಬಂದು ಸ್ಟಿಚ್ ಮಾಡ್ತಾರೆ. ಅವರೇ ಯಾವಾಗಲೂ ಸ್ಟಿಚಿಂಗ್ನ ಮಾಡೋದು. ಸೊ ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಒಂದೆರಡು ಬ್ಲೌಸ್ನ ಕಟ್ಟಿಂಗ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಐರನ್ನೆಲ್ಲ ಮಾಡಿಕೊಂಡು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ಒಂದು ಕಟ್ಟಿಂಗ್ ಮಾಡೋಕ್ಕೆ ಒಂದಷ್ಟು ಟೈಮ್ನ ಕೊಡಬೇಕಾಗುತ್ತೆ. ಕಟ್ಟಿಂಗೇ ಇಂಪಾರ್ಟೆಂಟ್. ಕಟ್ಟಿಂಗ್ನ ನಾವು ನೀಟಾಗಿ ಮಾಡಿಕೊಂಡ್ರೆ ಸ್ಟಿಚಿಂಗಲ್ಲಿ ಏನೂ ಪ್ರಾಬ್ಲಮ್ಸ್ ಬರೋಲ್ಲ. ಸೊ ಅದಕ್ಕೆ ನೀಟಾಗಿ ನಿಧಾನಕ್ಕೆ ಕಟ್ಟಿಂಗ್ನ ಮಾಡ್ಕೋತೀನಿ. ಯಾವುದೇ ರೀತಿ ಅರ್ಜೆನ್ಸಿಯಲ್ಲಿ ಮಾಡ್ಕೊಳ್ಳಲ್ಲ, ತುಂಬ ಬೇಗ ಮಾಡ್ಕೋಬೇಕಂತ ಏನೂ ಮಾಡ್ಕೊಳ್ಳಲ್ಲ. ಹಾಗೆಯೇ ಇವತ್ತು ಒಂದು ಕಸ್ಟಮರ್ದು ಒಂದು 5-6 ಬ್ಲೌಸು ನಾರ್ಮಲ್ ಬ್ಲೌಸ್ ಇತ್ತು. ಇದು ಯಾವುದೇ ರೀತಿ ಡಿಸೈನ್ ಬ್ಲೌಸ್ ಅಲ್ಲ. ಅದನ್ನು ಕಟ್ ಮಾಡ್ಕೋತಾ ಇದ್ದೆ. ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಬೇಗ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತಲೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಒಂದಷ್ಟು ಓಕೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಟ್ಟಿಂಗ್ನೆಲ್ಲ ಮುಗೀತು ನೋಡಿ. ಇವಾಗ ಬ್ಯಾಕ್, ಫ್ರಂಟ್ ಸ್ಲೀವು, ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಕೂಡ ಮಾಡ್ಕೊಂಡಾಯಿತು. ನಾನು ಕಟ್ಟಿಂಗ್ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು. ಅವರು ಕೂಡ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಎಲ್ಲ ನಾರ್ಮಲ್ ಬ್ಲೌಸಸ್ಸು ಸ್ಟಿಚಿಂಗ್ ಮಾಡ್ತಾ ಇರೋದು. ಹಾಗೆ ಸಂಜೆ ಆಗೋಯಿತು. ದೇವಸ್ಥಾನಕ್ಕೆ ಕೂಡ ಹೋಗಿರಲಿಲ್ಲ ಅಲ್ಲ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಕೂಡ ಹೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು. ನಾವು ಮಧ್ಯಾಹ್ನ ಒಂದು 4:30-5 ಗಂಟೆಗೆ ಹೋಗಿದ್ವಿ. ಜನ ಅಷ್ಟು ರಶ್ ಇರಲಿಲ್ಲ. ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ, ಫೋಟೋ ತಕ್ಕೊಳ್ಳೋಕ್ಕೆ ಚೆನ್ನಾಗಿತ್ತು. ಜನ ಜಾಸ್ತಿ ರಶ್ ಇದೆ ಅಂದರೆ ಅಷ್ಟು ವೀಡಿಯೋ ಫೋಟೋಗೆಲ್ಲ ಅವರು ಬಿಡಲ್ಲ. ಜನ ಅಷ್ಟು ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ನೋಡೋಕ್ಕೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೂ ಕೂಡ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನನ್ನ ಡೈಲಿ ರೋಟೀನ್ ಹೀಗೆ ಇರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.